ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸೊಸೈಟಿಯಿಂದ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆ ಸ್ಕಾಲರ್ಶಿಪ್ ಅರ್ಜಿ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಯಸ್ ನೋಟಿಫಿಕೇಷನ್. ಬನ್ನಿ, ಈಗ ನಾನು ಬಹಳಷ್ಟು ಸ್ಕಾಲರ್ಶಿಪ್ ವಿಡಿಯೋ ಕೂಡ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಕಂಪ್ಲೀಟ್ ನಿಮಗೆ ಸ್ಕಾಲರ್ಶಿಪ್ ವಿಡಿಯೋಸ್ ಅದು ಮತ್ತು ಜಾಬ್ ಅಪ್ಡೇಟ್ಸ್ ಅದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಮಿಸ್ ಮಾಡದೆ ಇದನ್ನು ನೋಡಿ ಇದರ ಸದುಪಯೋಗ ತೆಗೆದುಕೊಳ್ಳಿ. ಬನ್ನಿ, ಈಗ SDM ಸ್ಕಾಲರ್ಶಿಪ್ಪಲ್ಲಿ ನಾವು ಇಲ್ಲಿ ನೋಡುವಂಗೆ SDM ಸ್ಕಾಲರ್ಶಿಪ್ಪಲ್ಲಿ ಫಸ್ಟ್ ನಾವು ಈ ವೆಬ್ಸೈಟನ್ನು ಟೈಪ್ ಮಾಡಬೇಕಾಗುತ್ತೆ. sdmsociety.in ಅಂತ ಮಾಡಿದ ತಕ್ಷಣ ಇದು ಓಪನ್ ಆದ ತಕ್ಷಣ ಇಲ್ಲಿ 3 ಲೈನ್ಸ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಕಾಲರ್ಶಿಪ್ ಅಂತ ಒಂದು ಟ್ಯಾಬ್ ಕಾಣುತ್ತೆ. ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಟ್ಯಾಬ್. ಈ ಟ್ಯಾಬನ್ನು ನಾವು ಓಪನ್ ಮಾಡಬೇಕಾಗತ್ತೆ. ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು SDM ಸೊಸೈಟಿ 1985ದಲ್ಲಿ ಓಪನ್ ಆಗಿದ್ದು ಈಗ ಇದು ಶ್ರೀ ಡಿ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈಗ ಇವರು ಸ್ಕಾಲರ್ಶಿಪ್ಸನ್ನು ಆಫರ್ ಮಾಡ್ತಾ ಇದ್ದಾರೆ. ಈ ಸ್ಕಾಲರ್ಶಿಪ್ ಯಾರಿಗೆ ಆಫರ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟೂಡೆಂಟ್ಸ್ ಪ್ರೊಫೆಷನಲ್ ಕೋರ್ಸಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಇವರು ಸ್ಕಾಲರ್ಶಿಪ್ಸನ್ನು ಆಫರ್ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ಸ್ಕಾಲರ್ಶಿಪ್ಪಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಇಲ್ಲಿ ನಾವು ನೋಡುವಂಗೆ ಸ್ಕಾಲರ್ಶಿಪ್ಪಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಫೋಟೋಗ್ರಾಫ್ ಬೇಕು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಕಾಪಿ, ಆಧಾರ್ ಕಾರ್ಡ್, ಪ್ರೂಫ್ ಆಫ್ ಸ್ಟಡಿ ಲೆಟರ್ ಫ್ರಮ್ ಕಾಲೇಜ್ ಮತ್ತು ಬ್ಯಾಂಕ್ ಅಕೌಂಟದ್ದು ಮಾಹಿತಿ ಕೂಡ ಬೇಕು. ಅವೆಲ್ಲ ತೊಗೊಂಡು ನಾವು ಆಫಿಷಿಯಲ್ ವೆಬ್ಸೈಟಿಗೆ ಇಲ್ಲಿ ಬಂದುಬಿಟ್ಟು ನಾವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ಇಲ್ಲಿ ನಾವು ನೋಡಬೇಕಾಗುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಏನಿದೆಯಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಆರ್ ಪ್ರೊಫೆಷ್ನಲ್ ಕೋರ್ಸಸಲ್ಲಿ ಎನ್ರೋಲ್ ಮಾಡಿರಬೇಕು, ಫಸ್ಟ್ ಇಯರಲ್ಲಿ ಓದ್ತಿರಬೇಕು. ಅಷ್ಟೇ ಅಲ್ಲ, ಅವರು 65% ಮಾಡಿರಬೇಕು. ಎದರಲ್ಲಿ SSLCಯಲ್ಲಿ ಮತ್ತು 12th PUCಯಲ್ಲಿ ಆರ್ ಇಕ್ವಲೆಂಟ್. ಈಗ CBSE ಇದ್ದರೆ 6.5 CGPA ಇರಬೇಕು ಮತ್ತು ಫ್ಯಾಮಿಲಿ ಇನ್ಕಮ್ ಏನಿದೆಯಲ್ಲ 1 ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರದು. ಇದು ಕ್ರೈಟೀರಿಯಾ ಇದೆ. ಇದರದ ಡೆಡ್ಲೈನ್ ಏನಿದೆ ಡಿಸೆಂಬರ್ ಈಸ್ ದ ಲಾಸ್ಟ್ ಡೇಟ್. ಡಿಸೆಂಬರಲ್ಲಿ ಇದು ಮುಗಿಯುತ್ತೆ. ಈಗ ನಾವು ಇಲ್ಲಿ ಅಪ್ಲಿಕೇಶನ್ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಸ್ಕಾಲರ್ಶಿಪ್ ಫಾರ್ಮ್ ಓಪನ್ ಆಗುತ್ತೆ. ಇದು SDM ಎಜುಕೇಷನಲ್ ಟ್ರಸ್ಟ್ ಸ್ಕಾಲರ್ಶಿಪ್ 2025. ಇದರಲ್ಲಿ ಅವರು ಇಲ್ಲಿ ಹೇಳಿದ್ದಾರೆ ದಿಸ್ ಅಪ್ಲಿಕೇಶನ್ ಈಸ್ ಅಪ್ಲಿಕೇಬಲ್ ಟು ಫಸ್ಟ್ ಇಯರ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್, PG ಆರ್ ಪ್ರೊಫೆಷ್ನಲ್ ಕೋರ್ಸಸ್. ಇದರಲ್ಲಿ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಸರಿಯಾಗಿ ಎಂಟರ್ ಮಾಡಬೇಕು. SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಗೆ ಇಮೇಲ್ ID ಸರಿಯಾಗಿ ಕೊಡಬೇಕು ಮತ್ತು ಪೇರೆಂಟ್ಸ್ ಅಕ್ಯುಪೇಷನ್ ಏನಿದೆಯಲ್ಲ ಅದು ಸರಿಯಾಗಿ ಮೆನ್ಷನ್ ಮಾಡಬೇಕು. ಇದು ಲೆಸ್ ದ್ಯಾನ್ 1 lakh ಇರಬೇಕು. ಫ್ಯಾಮಿಲಿ ಇನ್ಕಮ್ ಎಷ್ಟು ಇರಬೇಕಂದ್ರೆ ಲೆಸ್ ದ್ಯಾನ್ 1 lakh ಫ್ಯಾಮಿಲಿ ಇನ್ಕಮ್ ಇರಬೇಕು. ಈಗ ಇದು ಎಲ್ಲಿಗೆ ಹೋಗುತ್ತಂದರೆ ದಿ ಸೆಕ್ರೆಟರಿ SDM ಎಜುಕೇಷನಲ್ ಟ್ರಸ್ಟ್ ಉಜಿರೆ ದಕ್ಷಿಣ ಕನ್ನಡ, ಅಲ್ಲಿಗೆ ಈ ಅಪ್ಲಿಕೇಶನ್ ಹೋಗುತ್ತೆ. ನೆಕ್ಸ್ಟ್ ಏನಿದೆ ಅಂದರೆ ನಾವು ಬೇಕಾಗಿದ್ದ ಡಾಕ್ಯುಮೆಂಟ್ಸು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಹೇಳಿದ್ದಾರೆ ಆಲ್ ಅಟ್ಯಾಚ್ಮೆಂಟ್ ಶುಡ್ ಬಿ ಇನ್ PDF ಆರ್ ಇಮೇಜ್ ಫಾರ್ಮೆಟ್ ಶುಡ್ ಬಿ ಲೆಸ್ ದ್ಯಾನ್ 5 MB. ಇದು ಕೂಡ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಏನೇ ಡೌಟ್ ಇದ್ದರೂ ಇಲ್ಲಿ ಕಾಣಿಸ್ತಾ ಇರುವ ನಂಬರ್ ಇಲ್ಲಿ ನಾವು ನೋಡಬಹುದು. ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ. ಈ ನಂಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು. ಮಾರ್ನಿಂಗ್ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನಾವು ನೋಡುವಂಗೆ ಫಸ್ಟ್ ಇಮೇಲ್ ಅಡ್ರೆಸ್ ಕೊಟ್ಟ ನಂತರ ನಾವು ನೆಕ್ಸ್ಟ್ ಅಂತ ಕೊಟ್ಟ ನಂತರ ಇಲ್ಲಿ ನಾವು ಬೇಸಿಕ್ ಡೀಟೇಲ್ಸ್ ಫುಲ್ ನೇಮ್, ಮೊಬೈಲ್ ನಂಬರ್ ಮತ್ತು ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಕಮ್ಯುನಿಕೇಷನ್ ಅಡ್ರೆಸ್, ಜೆಂಡರ್, ಅಪ್ಲೋಡ್ ಗೌರ್ಮೆಂಟ್ ID ಪ್ರೂಫ್ ಮತ್ತು APLO BPLO ಆರ್ ಅದರ್ಸ್ ಮತ್ತು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್, ಡೇಟ್ ಆಫ್ ಬರ್ತ್ ಅವೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಎಜುಕೇಷನಲ್ ಇನ್ಫಾರ್ಮೇಷನ್, ಬ್ಯಾಂಕ್ ಡೀಟೇಲ್ಸ್ ಅವೆಲ್ಲ ತುಂಬಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು ಇಲ್ಲೇ ಇರುವುದು ಟೋಟಲ್ 6 ಸ್ಟೆಪ್ಸ್ ಇದ್ದಾವೆ. ಇದನ್ನು 2ನೇ ಸ್ಟೆಪ್ಸ್ ತನಕ ತೋರಿಸ್ತಾ ಇದ್ದೀನಿ. ಟೋಟಲ್ ಇರುವ 6 ಸ್ಟೆಪ್ಸ್ ನೀವು ಅಪ್ಲೈ ಮಾಡಿದ ಮೇಲೆ 6 ಸ್ಟೆಪ್ಸಿಗೆ ನೀವು ಸಬ್ಮಿಟ್ ಆ್ಯಂಡ್ ಪ್ರಿವ್ಯೂ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಆ್ಯಂಡ್ ಪ್ರಿವ್ಯೂ ಕೊಟ್ಟ ನಂತರ ನಿಮ್ಗೇನಿದೆಯಲ್ಲ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಏನಿದೆಯಲ್ಲ ಅಂದರೆ ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ ಕೇಸ್ ನಿಮ್ದು ಏನಾದರೂ ಸ್ಕಾಲರ್ಶಿಪ್ ಸೆಲೆಕ್ಟ್ ಆತಂದರೆ ನೆನಪಿಟ್ಕೊಳ್ಳಿ ಲಾಸ್ಟ್ ಡೇಟ್ ಇದ್ರ ಬಂದುಬಿಟ್ಟು ಡಿಸೆಂಬರ್ ಇದೆ. ಅಂದರೆ ಇದೇ ಡಿಸೆಂಬರ್ 31ಕ್ಕೆ ಈ ಸ್ಕಾಲರ್ಶಿಪ್ಪದ್ದು ಅಪ್ಲಿಕೇಶನ್ ಮುಗಿಯುತ್ತೆ. ಅದಕ್ಕೆ ನೀವು ತಪ್ಪದೇ ಇದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ನೆನಪಿಟ್ಕೊಳ್ಳಿ ಪ್ರೊಫೆಷ್ನಲ್ ಕೋರ್ಸಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ.
ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.